ಕಷ್ಟ ಆಗುತ್ತಲ್ಲ ಭಾಳ ಕಟ್ಟದ ಇದು ಗಾಳಿ ಬಡಿಬಡತ್ತೆ ಮನ್ಯಾಗ ಇಡ್ತೀವಿ ನಾವೇ ಹೊರಗೆ ಮರಿತೀವಿ. ಕುಂಬಾರಿಕೆ ಮಾಡೋರ್ ಮನೆಯೊಳಗ್ ಬಂದಿವಿ ನೋಡ್ರಿ ನಾವು. ಪ್ರತಿ ರೂಮ್ನಾಗನು ಇದು ಮಣ್ಣು ಇದು ಅದ ಬಂದ್ಮೇಲೆ ಮಾಡ್ತೀರೇನ್ರಿ? ಹಿಂಗ್ ಹಾಕ್ತೇವ್ರಿ. ಖಾಲಿ 50 ರೂಪಾಯಿ ಒಂದ್ ಮಾರಾಟ ಆಗ್ತಾವಂತ ನೋಡ್ರಿ. ಇಷ್ಟೆಲ್ಲಾ ಕಷ್ಟ ಅದ ನೋಡ್ರಿ ಜೀವನ. ಸ್ವಲ್ಪ ಕಾಸ್ಟ್ಲಿ ಹೋಗ್ತಾವೇನ್ರಿ ನಿಮ್ಗ? ಕಾಸ್ಟ್ಲಿ ಅಂತ ಏನ್ ಮೇಡಮ್, ಕಾಸ್ಟ್ಲಿ ಅಂತ ಏನಿಲ್ರಿ ಇದಕ್ರಿ. ಬರೇ ಚೀಪ್ ರೇಟ್ ಕಾದ್ರೆ ಆಯ್ತ್ರಿ. ಗಳನ್ನ ಸುಟ್ಟಾಗ ಫೈನಲಿ ಈ ತರ ರೆಡಿ ಆಗ್ತಾವ ನೋಡ್ರಿ. ನೋಡ್ರಿ ಸೌಂಡ್ ಹೆಂಗ್ ಬರುತ್ತೆ ನೋಡ್ರಿ. ಒಂದ್ 2-3 ದಿನ ಒಣಗ್ಸಕ್ಕಿಟ್ಟು ಆಮೇಲೆ ಅವನ್ನ ಬಡದು ಆಮೇಲೆ ಬಿಟ್ಕೊಂಡು ಆಮೇಲೆ ಇದು ನೀರಿನ ರಾಡಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾರೆ ನೋಡ್ರಿ ಚೆನ್ನಾಗಿ. ಅದ ಬರ್ಬೇಕು. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೂ ಮಿಸ್ಟರ್ ಅಂಡ್ ಮಿಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಲಬುರಗಿಲಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮೇಳ್ಕುಂದ ಕೆ ಎನ್ನುವ ಗ್ರಾಮಕ್ಕೆ ನಾವು ಇವತ್ತು ಬಂದಿವಿ. ಈ ಗ್ರಾಮದಲ್ಲಿ ಶಿವಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವಿದ್ದೀವಿ ಈಗ. ಈ ಗ್ರಾಮದಲ್ಲಿ ಕುಂಬಾರಿಕೆ ಒಂದು ಕುಲಕಸಬಾಗಿ ಹಲವಾರು ಜನ ಇಲ್ಲಿ ಅಳವಡಿಸ್ಕೊಂಡಾರಂತ. ಆ ಕುಂಬಾರಿಕೆ ಅವರ ವೃತ್ತಿ, ಅವರ ಕಲೆ, ಅವರ ಜೀವನ ಯಾವ ತರ ಇರುತ್ತೆ, ಅವರ ಜೀವನದ ಸಾಧಕ ಬಾಧಕಗಳು ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇವತ್ತ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಡ್ ಬರೋಣ. ದೇವರ ದರ್ಶನ ತಗೊಂಡು ನಾವು ಆ ಕಡೆ ಹೋಗ್ತೀವಿ ಊರ. ನೋಡ್ರಿ, ಹಳ್ಳಿ ವಾತಾವರಣ ನೋಡೋಕೆ ಖುಷಿ ಆಗ್ತದ. ಮಕ್ಕಳೆಲ್ಲ ಗಾಲಿ ಆಟ ಆಡಕತ್ತಾರ. ಯಾರ್ಯಾರು ಆಡ್ತೀರ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಬಹಳ ಇಷ್ಟ ಆಗುತ್ತೆ ಅನ್ಕೊಂಡಿನಿ ಫ್ರೆಂಡ್ಸ್. ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ರಿ. ಯಾವ ತರ ಮಡಿಕೆ ಮಾಡ್ತಾರ ಅಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡ್ ಬರೋಣ. ಮೇಳ್ಕುಂದ ಕೆ ಗ್ರಾಮಕ್ಕೆ ಬಂದಿನಿ ಅಂತ ಹೇಳಿದ್ನಲ್ರಿ ನಾನು. ಇಲ್ಲಿ ಜನರ ಜೀವನ ವೃತ್ತಿ ಕುಂಬಾರಿಕೆ ನೋಡ್ರಿ. ಒಂದು ಮಡಿಕೆ ಮಾಡಕ್ ಯಾವ ತರ ಮಣ್ಣು ಕಲ್ಸಕತ್ತಾರ, ಹದಗೊಳಿಸಕತ್ತಾರ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಇಲ್ಲಿ ಕಲ್ಸಕತ್ತಾರ ನೋಡ್ರಿ ಮಣ್ಣು. ಅದಾದ ನಂತರ ಅಲ್ಲೇನ್ ಮಾಡ್ತಾರಿ? ಅದನ್ನು ಮಣ್ಣು ಕಲ್ಸೋದೇ? ನೋಡ್ರಿ, ಈ ತರ ಫಸ್ಟ್ ಗಟ್ಟಿ ಕಲಿಸ್ಕೊಂಡು ಆಮೇಲೆ ಇದು ನೀರಿನ ರಾಡಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾರ ನೋಡ್ರಿ ಚೆನ್ನಾಗಿ. ಅದ ಬರ್ಬೇಕಲ್ರಿ ಗಡಿಗೆ ಮಾಡಕ. ಅದಾದ್ಮೇಲೆ ಆ ತರ ಕಲಿಸ್ತಾರ ನೋಡ್ರಿ ಇನ್ನೂ ಗಟ್ಟಿಯಾಗಿ. ಈಗ ರೆಡಿ ಮಾಡ್ತಾರ ನೋಡ್ರಿ. ಯಾವ ತರ ಮಾಡ್ತಾರ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಎಲ್ಲರೂ ಯಾವ ತರ ಮಡಿಕೆ ರೆಡಿ ಮಾಡ್ತಾರ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಇದು ಹಳ್ಳಿಯ ವೃತ್ತಿಯೆಲ್ಲ ಒಂದು ಹಳ್ಳಿ ಕುಟುಂಬದ ಕತೆ ಅಂತಾನೆ ಹೇಳ್ಬೋದು ನೋಡ್ರಿ. ಈ ಮಡಿಕೆ ಮಾಡ್ಬೇಕಾದ್ರೆ ಈ ಮನೆಯಲ್ಲಿರ್ತಕ್ಕಂತಹ ಇಡೀ ಫ್ಯಾಮಿಲಿ ಮೆಂಬರ್ಸ್ ನೋಡ್ರಿ, ಅಂದ್ರೆ ಸಣ್ಣ ಮಕ್ಕಳಿಂದ ವಯಸ್ಸಾದವ್ರ ತನ ಎಲ್ಲರೂ ಭಾಗವಹಿಸಿ ಒಬ್ಬೊಬ್ರು ಒಂದೊಂದ್ ಕೆಲ್ಸನ ಹಂಚ್ಕೊಂಡು ಮಾಡ್ತಾರ ನೋಡ್ರಿ. ಅಷ್ಟು ಪರಿಶ್ರಮದ ಜೀವನ ಒಂಥರ ಅಂತಾನೆ ಹೇಳ್ಬೋದು. ಇವಕ್ ಏನೇನ್ ಬೇಕಲ್ರಿ, ಅಂದ್ರೆ ಮಡಿಕೆ ಮಾಡಕ್ ಏನೇನ್ ಬೇಕಲ್ರಿ, ಎಲ್ಲಾ ರಾ ಮೆಟೀರಿಯಲ್ ಗಳನ್ನ ಎಲ್ಲಾ ರೆಡಿ ಮಾಡ್ಕೊಂಡು, ಆ ಮಡಿಕೆ ಸುಡಕ್ ಏನ್ ಬೇಕಲ್ಲ ಅದನ್ನೆಲ್ಲಾ ರೆಡಿ ಮಾಡ್ಕೊಂಡು ಇಡೀ 1 ವರ್ಷ ಈ ಮಡಿಕೆ ಮಾಡಿ ಮಾರಿರೋದ್ರಲ್ಲೇ ವರ್ಷದ ಜೀವನ ನಿಭಾಯಿಸ್ತಾರ್ರಿ ಇವರು. ಮಳೆಗಾಲದಲ್ಲಿ ಅಂತೂ ಏನೋ ನಡೆಯಲ್ಲ. ಬ್ಯಾಸ್ಗೆ ಒಳಗ ಅಷ್ಟೇ ಸೀಸನ್ ಇರುತ್ತಾ. ಆಮೇಲೆ ದೀಪಾವಳಿಯಲ್ಲಿ ಪ್ರಣತಿ ಸೀಸನ್ ಇರುತ್ತಾ. ನೋಡ್ರಿ ಎಷ್ಟು ಅದ್ಭುತವಾಗಿ ರೆಡಿ ಮಾಡಕತ್ತಾರ ಅಂತ. ನಾವು ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿ ತಗೊಂತೀವಿ ಈಗೆಲ್ಲ. ಮತ್ತೆ ಇಕೋ ಫ್ರೆಂಡ್ ಅಂತ ಹೇಳಿ ಟ್ರೆಂಡ್ ಆಗ್ಯಾವ. ಅದ್ರ ಬದಲು ಈ ತರ ಒಂದು ಹಳ್ಳಿಯಲ್ಲಿ ಮಾಡಿ ಮಾರ್ತಕ್ಕಂಥವ್ರಲ್ಲಿ ನೀವುನು ತಗೋರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ಚೆನ್ನಾಗಿ ಮಾಡಕತ್ತಾರ ನೋಡ್ರಿ. ನ್ಯಾಚುರಲ್ ಆಗಿರ್ತಕ್ಕಂತಹ ಎಲ್ಲಾ ಮಣ್ಣನ್ನು ಯೂಸ್ ಮಾಡ್ಕೊಂಡು, ಇದ್ರಲ್ಲಿ ಏನು ಕೆಮಿಕಲ್ ಹಾಕಿಲ್ಲ, ಅವ್ರು ಏನು ಇಲ್ಲ, ಕೈಯಿಂದ ಎಷ್ಟು ಚೆನ್ನಾಗಿ ರೆಡಿ ಮಾಡಕತ್ತಾರ ನೋಡ್ರಿ. ಇವ್ರ ಎಫರ್ಟ್ ತಕ್ಕ ಇವ್ರಿಗೊಂದು ಬೆಲೆ ಸಿಗ್ಬೇಕು ಫ್ರೆಂಡ್ಸ್. ಎಲ್ಲರೂ ದಯವಿಟ್ಟು ಈ ತರ ಹಳ್ಳಿಯಲ್ಲಿ ಮಾಡೋ ಮಡಿಕೆಗಳನ್ನೇ ಎಲ್ಲರೂ ತಗೊಳ್ಳಿ. ಅದದ್ ಬಿಟ್ಟು ಅದಕ್ಕೆ ಮ್ಯಾಲ ಪೇಂಟ್ ಮಾಡಿ ಸಾವಿರಾರು ರೂಪಾಯಿ ಮಾರಾಟ ಮಾಡ್ತಾರ. ಅಂತದನ್ನ ಆನ್ಲೈನ್ ನಲ್ಲಿ ನೀವು ಆರ್ಡರ್ ಮಾಡಿ ತರ್ಸ್ಕೊಂತೀರಿ ಇತ್ತೀಚಿಗೆ. ಅದ್ರ ಬದಲು ಇಲ್ಲೇ ಹಳ್ಳಿಯಲ್ಲಿ ತಯಾರು ಮಾಡ್ತಕ್ಕಂತಹ ಮಡಿಕೆಗಳನ್ನ, ಆಮೇಲೆ ಅಡ್ಗೆ ಮಾಡೋ ಪಾತ್ರೆಗಳನ್ನ ಎಲ್ಲ ಯೂಸ್ ಮಾಡ್ರಿ. ತುಂಬಾ ಟೇಸ್ಟ್ ಆಗ್ತದ. ಬೇಸಿಗೆ ಒಳಗ್ ನೀರುನು ಸಹ ತುಂಬಾ ತಂಪಾಗಿರ್ತಾವ. ಇದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದು. ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿ ಮಾಡಕತ್ತಾರಂತ. 2 ಕಣ್ಣು ಸಾಕಾಗೋಲ್ತ್ ನೋಡ್ರಿ. ನನ್ಗಂತೂ ತುಂಬಾ ಖುಷಿ ಆಗತ್ತದ. ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಬಂದ್ ತೋರಿಸ್ಬೇಕ್ರಿ ಈ ತರ. ಮೊದ್ಲೆಲ್ಲ ಶಾಲೆಯಲ್ಲಿ ಮಾಡಿಸ್ತಿದ್ರಿ ಈ ತರ ಮಣ್ಣಿನಿಂದ ಕೆಲವೊಂದು ಆಟಿಕೆಗಳನ್ನ. ಇವಾಗ ಅದನ್ನೆಲ್ಲ ಕಣ್ಮರೆ ಆಗ್ಯಾವ ನೋಡ್ರಿ. ಮತ್ತೆ ನಾವು ಕಲಿಸ್ಬೇಕು ಮಕ್ಕಳಿಗೆಲ್ಲ. ಪ್ರಾಣಿಗಳನ್ನ ಮಾಡೋದಾಗಿರ್ಬೋದು, ಆಮೇಲೆ ಮಣ್ಣಿನ ಪಾತ್ರೆಗಳನ್ನ ಮಾಡೋದಾಗಿರ್ಬೋದು, ಆಟಿಕೆಗಳನ್ನು ತಯಾರು ಮಾಡೋದಾಗಿರ್ಬೋದು, ಇವೆಲ್ಲ ಕಲಿಸ್ಬೇಕು ಮಕ್ಕಳಿಗೆ. ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿ ಆಯ್ತು ನೋಡ್ರಿ. ಇನ್ನೇನ್ ಮಡಿಕೆ ಫುಲ್ ರೆಡಿ ಆಯ್ತು. ಈಗ ತೆಗಿತಾರ ನೋಡ್ರಿ ಅದನ್ನ. ಇದ್ರಲ್ಲಿ ಅವ್ರ ಕೈಯಿಂದನೇ ಸ್ಮಾಲ್ ಡಿಸೈನ್ ಮಾಡ್ತಾರ ನೋಡ್ರಿ. ರೆಡಿ ಆಯ್ತು ನೋಡ್ರಿ ಈಗ ಒಂದ್ ಮಡಿಕೆ. ಈಗ ಒಣಗಿಡಕ್ ಹೋಗಕತ್ತಾರ ನೋಡ್ರಿ ಫ್ರೆಂಡ್ಸ್.
ಪ್ರದೀಪ್. ಪ್ರದೀಪ್ ರೀ. ಇದೇನ್ ಮಡಿಕೆ ಮಾಡಕ್ ಏನ್ ಮಣ್ಣು ರೆಡಿ ಮಾಡಕತ್ತಿರಲ್ರಿ, ಮಣ್ಣಿನಲ್ಲಿ ಏನೇನ್ ಮಿಕ್ಸ್ ಮಾಡ್ತೀರಿ ನೀವ್ರಿ? ಫಸ್ಟ್ ಮಣ್ಣ ಎಲ್ಲಾ ಜರಡಿನ ಸೋಸ್ಬೇಕ್ರಿ ಮೇಡಮ್. ಹಾ ಹಾ ಸೋಸರಂತ ಬೂದಿ ಮತ್ತ ಲದ್ದಿ ಕಮೆಂಡ್ ಮಾಡಿ ಎಲ್ಲಾ ಕೈಲಿ ಹದ ಮಾಡ್ಕೋಬೇಕ್ರಿ. ಹದ ಮಾಡ್ಕೊಂಡ್ ನಾವೆಲ್ಲಾ ತುಳ್ಕೊಬೇಕ್ರಿ. ಆಮ್ಯಾಗ ತುಳಿತೀರಿ ಅದನ್ನ? ಕಾಲಿ ತುಳಿದು ಎಲ್ಲಾ ಸ್ವಲ್ಪ ಗಟ್ಟಿ ಆಯ್ತಂದ್ರ ಇದ್ರ ಮ್ಯಾಗ ಮಾಡ್ಬಿಡ್ತಾರ ತಿಗರಿ ಮ್ಯಾಗ. ಅಂದ್ರೆ ಪ್ರಣತಿ ಮಾಡ್ತಿರಲ್ರಿ, ಅದನ್ನ ಸೇಮ್ ಇದೇ ತರ ಪ್ರಣತಿ ಅಂದ್ರ ಮೇಡಮ್ ಅದ್ರ ಮಣ್ಣು ಬೇರೆ ಇರ್ತಾರ. ಮತ್ತ ಅದು ಮಣ್ಣು ಸ್ವಲ್ಪ ಪಾಲಿಸ್ ರೆಡಿ ಅದ ಹಾಕ್ಬೇಕಾಗ್ತದೆ. ಅದ್ರೊಳಗೆ ಏನ್ ಮಿಕ್ಸ್ ಮಾಡ್ತೀರಿ? ಅದ್ರ ಪಾಲಿಸ್ ರೆಡಿ ಮತ್ತ ಎಲ್ಲಾ ಜಡ್ಲಿ ಹಿಡ್ಕೊಂಡ್ ಮಣ್ಣ ಎಲ್ಲಾ ಕಮೆಂಟ್ ಮಾಡ್ಕೊಂಡ್ ಸೋಸ್ಕೊಂಡ್ ಇರ್ಬೇಕಾಗ್ತದೆ. ಅಂದ್ರೆ ಅದಕ್ಕೆ ನನ್ನ ಕಲರ್ ಮಿಕ್ಸ್ ಮಾಡ್ತೀರೇನ್ರಿ? ಬೇರೆ ಬೇರೆ ಕಲರ್ ಅಂತ ಏನಿಲ್ಲ ಮೇಡಮ್, ಅದು ಪರ್ಸಿ ರೆಡಿ ಅಂತ ಇರ್ತಾರೆ. ಅದೊಂದು ಬೇರೆ ಅದ್ರಂತ ಹಾಕಿದ್ರೆ ಸ್ವಲ್ಪ ಶೈನಿಂಗ್ ಬರ್ತಾರ. ಅದಕ್ಕೆ ಅವ್ ಸುಟ್ರಪ್ಲಿ ಅವ್ ಕೆಂಪ ಆತಾವ್ರಿ, ಸ್ವಲ್ಪ ಇವ್ ಕರಗ್ ಆತಾವ್ರಿ. ಈಗೇನ್ ಈಗ ಮಡಿಕೆ ರೆಡಿ ಮಾಡಿಟ್ರಲ್ರಿ, ಅವ್ ಒಣಗಿಸಿದ್ಮೇಲೆ ಆಮೇಲೆ ಸುಡ್ತೀರೇನ್ರಿ? ಇಲ್ರಿ ಮೇಡಮ್, 3 ಸಲ ಬಡಿಬೇಕ್ರಿ ಅದಕ್ರಿ. ಮತ್ತೆ ಈಗ ಬಡಿಬೇಕ್ರಿ? ಬಡಿಬೇಕ್ರಿ ಅವ್ಕ 3 ಸಲ. ತಿರ್ಗಿಸಿದ್ಮೇಲೆ ಗೋಲ್ ಆಕಾರ ಆತಾರ ಅದಕ್ಕೆ. ಒಂದ್ ಕೊಡೋ ಅಷ್ಟ ಆತಾರ. ಅದಕ್ 3 ಟೈಮ್ ಬಡಿಬೇಕ್ರಿ. ಅದಕ್ ಬಿಸಿಲು ಹೆಂಗ ಆರ್ತಲ್ರಿ ಹಂಗ ಸ್ವಲ್ಪ ಬಡ್ಕೊತ ಹೋಗ್ಬೇಕು. ಅಂದ್ರೆ ಅದೇನು ಸ್ವಲ್ಪ ಪಚ್ಚ ಈ ತರ ಆಗುತ್ತೇನ್ರಿ? ಸ್ವಲ್ಪ 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 ಬಡ್ಕೊತ ಹೋಗ್ಬೇಕ್ರಿ ಮೇಡಮ್. ಒಮ್ಮೆ ಬಡದ್ರ ಅದು ಇದು ಆಗೋತ್ರಿ. ಅವು ಬಡದ ನಂತರ ಒಣಗಿದ್ಮೇಲೆ ಸುಡಾಕ್ ಹಾಕ್ತಿರೇನ್ರಿ? ಹಾ ರೀ, ಒಂದ್ 4-5 ದಿನ ಆದ್ಮ್ಯಾಗ ಸುಡಾಕ ಇಡ್ಬೇಕು. ಅದೆಲ್ಲಿ ಸುಡ್ತೀರ ತೋರಿಸ್ತೀರ? ಆ ಕಡೆ ತಗೋರಿ. ನೋಡಿ ಫ್ರೆಂಡ್ಸ್, ಹಸಿ ಮಡಿಕೆ ಈಗೇನ ಅದು ತಿರ್ಗದ್ ಇದ್ರಾಗ ಇಟ್ಟು ಮಾಡಿದ್ರಲ್ರಿ, ನೋಡ್ಬಹುದು ಎಷ್ಟು ಚೆನ್ನಾಗದಾವ್ ನೋಡ್ರಿ. ಇವು ಈಗ ಹಸಿ ಅದಾವ್ ನೋಡ್ರಿ. ಒಂದ್ 2-3 ದಿನ ಒಣಗ್ಸಕ್ ಇಟ್ಟು ಆಮೇಲೆ ಅವನ್ನ ಬಡದು ಆಮೇಲೆ ಸುಡ್ತಾರಂದ್ರಿ. ಅಲ್ಲಿ ಸುಡೋದನ್ನ ತೋರಿಸ್ತಾರ ಯಾವ ತರ ಅಂತ ನೋಡಂಬರಿ. ತಗೋರಿ. ಹಸಿ ಮಡಿಕೆಗಳನ್ನ 2-3 ದಿನ ಒಣಸಿ ಆಮೇಲೆ ಅದಕ್ಕೆ ಚೆನ್ನಾಗಿ ಎಲ್ಲಾ ತಟ್ಟಿ ಆಮೇಲೆ ಇಷ್ಟು ದೊಡ್ಡ ದೊಡ್ಡ ಒಲಿಗಳಾಗ ಅವನ್ನ ಮಡಿಕೆಗಳನ್ನ ಹಾಕಿ ಸುಡ್ತಾರಂತ ನೋಡ್ರಿ. ಅವಾಗ ಮಾತ್ರ ಮಡಿಕೆಗಳು ಬಾಳಕೆ ಬರ್ತಾವ. ಯಾವ ತರ ಅಂತ ಹೇಳಿ ಪ್ರೊಸೀಜರ್? ಆತರ ಬರ್ತಾರ. ಅಂದ್ರೆ ಹಸಿ ಮಡಿಕೆಗಳನ್ನೆಲ್ಲ ಹಾಕ್ತಾರ ಮೇಡಮ್. ಒಂದ್ರ ಮ್ಯಾಗ ಒಂದ್ ಬಾಗಲದಂತ ಉರಿ ಹಚ್ತಾರ. ಉರಿ ಹಚ್ಚಂತ ಸ್ವಲ್ಪ ಕೆಂಪ ಆತಾರ, ಟೈರ್ ಹೊಡಿದ್ ಬಿಡ್ತಾರ. ಟೈರ್ ಹೊಡೆದ ಕರಗತ್ರ ಆತರ ಆಕಾರ. ಸುಟ್ಟ ನಂತರ ಆತರ ಆಗ್ತಾವ ನೋಡ್ರಿ ಮಡಿಕೆಗಳು. ಅವ್ ಸುಟ್ಟಾಗೆ ಅಲ್ರಿ ಬಾಳಿಕೆ ಬರೋದು. ಒಟ್ಟು ಕ್ಲಿಯರ್ ಅದಲ್ಲ ರೀ. ನೋಡ್ರಿ ಫೈನಲ್ ಈ ತರ ರೆಡಿ ಆತಾವ್ ನೋಡ್ರಿ. ಸಣ್ಣ ಅಂದ್ರ ಅಲ್ಲಿ ಆವ್ತದ್ರಿ. ಮಡಿಕೆಗಳನ್ನ ಸುಟ್ಟಾಗ ಫೈನಲಿ ಈ ತರ ರೆಡಿ ಆಗ್ತಾವ್ ನೋಡ್ರಿ. ನೋಡ್ರಿ ಸೌಂಡ್ ಹೆಂಗ್ ಬರುತ್ತೆ ನೋಡ್ರಿ. ಅಂದ್ರೆ ಇವಾಗ ಇದ್ರಾಗ ನೀರ್ ಹಾಕಿದ್ರೂ ಏನೂ ಆಗಲ್ಲ ನೋಡ್ರಿ. ಹಸಿ ಬಿಸಿ ಸುಟ್ರೆ ಇದಾಗ್ಬಿಡುತ್ತೆ, ಹೊಡೆದೋಗ್ಬಿಡ್ತಾವ್ರಿ. ಕೈಯಾಗ ಹಿಡ್ಕೋಕೆ ಬರಲ್ಲ ಇಲ್ರಿ. ನೋಡಿ ಈ ತರ ರೆಡಿ ಮಾಡ್ತಾರ ನೋಡ್ರಿ. ಇದೇನು ಒಂದ್ ಪೀಸ್ ಮಾಡ್ತೀರೇನ್ರಿ ನೀವು? ಮಾರ್ಕೆಟಿಗೆ ತಗೊಂಡೋಗಿ ಮಾಡ್ತೀರಿ? ಗುಲ್ಬರ್ದಾಗ ಹೋಲ್ಸೇಲ್ ತಗೋತಾರ್ರಿ. ಅಂದ್ರ ನಾವು ಹಳ್ಳಿ ಮಾರ್ತೀವಿ. ತಗೊಂಡೋಗಿ ಎಷ್ಟು ಕೊಂಡ್ ಕೊಡ್ತೀರಿ ರೇಟ್ ರೀ? ಇವು 50 ರೂಪಾಯಿ 60 ರೂಪಾಯಿ ಹಂಗ ಹೋಗ್ತಾವ್ರಿ. ದೊಡ್ಡವ್ರಿ? ದೊಡ್ಡ 80 ಹಂಗ ಹೋಗ್ತಾರ. ಅಂದ್ರೆ ನೀವೇ ತಗೊಂಡೋಗಿ ಮಾರ್ತೀರೇನ್ರಿ? ಇಲ್ಲಿಗೆ ಬಂದು ಖರೀದಿ ಮಾಡ್ಕೊಂಡ್ ಹೋಗ್ತಾರಿ ಅವ್ರು ಹೋಲ್ಸೇಲ್? ಅವ್ರ ಅಲ್ಲಿ ಮಾರೋರಿ ಇಲ್ಲಿ ತಗೊಂಡ್ ಹೋಗ್ತಾರ್ರಿ. ಅವ್ರಿಗೆ ಎಷ್ಟ್ ಬೇಕಷ್ಟ ಅದ್ ಒಯ್ತಾರ್ರಿ. ನಾವೆಲ್ಲ ಮಾರ್ಕೊತೀವಿ. ಏನ್ ಸೀಸನ್ ವೈಸ್ ಇವಾಗ ಏನ್ ಬ್ಯಾಸ್ಗಿ ಬರಕತ್ತದಂತ ಗಡಿಗೆ ಮಾಡಕತ್ತೀರಿ, ದೀಪಾವಳಿಯಾಗ ಪ್ರಣತಿ ಮಾಡ್ತೀರಿ, ಈ ತರ ಮತ್ತ ಇನ್ನ ಏನಾದ್ರು ಬೇರೆ ಬೇರೆ ಮಾಡ್ತೀರೇನ್ರಿ ನೀವು? ಬೇರೆದಂದ ಇಲ್ಲ ಮೇಡಮ್, ಗಡಿಗೆ ಬಿಟ್ರೆ ಏನಿಲ್ಲ. ದೀಪಾವಳಿ ಟೈಮ್ನೆಲ್ಲ ಪ್ರಣತಿ ಮಾಡ್ತೀರಿ ಅಷ್ಟೇ. ಈ ಬ್ಯಾಸ್ಗಿ ಒಳಗ ಸ್ವಲ್ಪ ಕಾಸ್ಟ್ಲಿ ಹೋಗ್ತಾವೇನ್ರಿ ನಿಮ್ಗ? ಕಾಸ್ಟ್ಲಿ ಅಂತ ಏನ್ ಮೇಡಮ್, ಕಾಸ್ಟ್ಲಿ ಅಂತ ಏನಿಲ್ರಿ ಅದಕ್ರಿ. ಬರೇ ಚೀಪ್ ರೇಟ್ ಕಾತಾರೆ ಆಯ್ತ್ರಿ. ಒಂದ್ ಮಡಿಕೆಗೆ 50 ರೂಪಾಯಿ ಕೊಡ್ತೀರಿ. ಇದೇ ನಿಮ್ ಕುಲ ಕಸಬು ಏನ್ರಿ? ಏನ ಮೊದಲಿಂದ ಮಾಡ್ಕೊಂಡ್ ಬಂದಿರ ಏನ್ ಇತ್ತೀಚೆಗೆ ಮಾಡಕತ್ತೀರಿ? ಕುಲ ಕಸಬೇನ. ನಮ್ ಹಿರಿಯರಿಂದ ನಮ್ ಮುತ್ತನ ಅವ್ರನ್ನ ಎಲ್ಲಾ ಮಾಡ್ಕೊತ ಬಂದಾರಿ. ಅವ್ರ ಒಬ್ರು ಮಾಡ್ಕೊತ ಬಂದಾರಿ. ನೋಡಿ ಫ್ರೆಂಡ್ಸ್, ಇವ್ರು ಇಷ್ಟೆಲ್ಲಾ ಮಣ್ಣು ತುಳಿದು ಹದಗೊಳಿಸಿ ಅದನ್ನ ರೆಡಿ ಮಾಡಿ ಒಂದು 3-4 ದಿನ ಅದನ್ನ ಒಣಗಿಸಿ ಆಮೇಲೆ ಸುಟ್ಟು ಇಷ್ಟೆಲ್ಲಾ ಕಷ್ಟಪಟ್ಟು ರೆಡಿ ಮಾಡಿದ್ರು. ಖಾಲಿ 50 ರೂಪಾಯಿಗೆ ಒಂದ್ ಮಾರಾಟ ಆಗ್ತಾವಂತ ನೋಡ್ರಿ. ಇಷ್ಟೆಲ್ಲಾ ಕಷ್ಟ ಅದ ನೋಡ್ರಿ ಜೀವನ. ನಾವು ದೀಪಾವಳಿಗೆ ವರ್ಷಕ್ಕೊಂದ್ಸಲ ಪ್ರಣತಿಗಳನ್ನ ತಗೊಂತೀವಿ, ಹಿಂಗ್ ಬಿಸಾಕ್ತಿವಿ. ಆಮೇಲೆ ಮಾರಕ್ ಬಂದರಲ್ಲಿ ನಾವು 1 ರೂಪಾಯಿಗೆ 2 ರೂಪಾಯಿ ಹಿಂಗ್ ಬಾರ್ಗಿಂಗ್ ಮಾಡ್ತಿರ್ತೀವಿ. ದಯವಿಟ್ಟು ಈ ತರ ಕುಲ ಕಸಬು ಮಾಡಾರ ಹತ್ರ ಯಾರು ಬಾರ್ಗಿಂಗ್ ಮಾಡ್ಬೇಡ್ರಿ. ಅವ್ರು ಎಷ್ಟು ಕೇಳ್ತಾರ ಅಷ್ಟು ಕೊಡ್ರಿ. ಯಾಕಂದ್ರೆ ಇದರಿಂದ ಬಹಳ ಕಷ್ಟ ಇರುತ್ತ. ಇದು ಅವ್ರ ಕುಲ ಕಸಬು ಅಂತ ಮುಂದುವರ್ಸ್ಕೊಂಡು ಹೋಗಕತ್ತಾರ. ಎಲ್ರು ಮಾಡಕ್ ಆಗಲ್ಲ, ಎಲ್ಲರ ಹತ್ರನೂ ಈ ಕಲೆ ಇರಲ್ಲ. ಇದರಿಂದ ಬಹಳ ಕಷ್ಟ ಅದ ನೋಡ್ರಿ. ನೋಡ್ಬೋದು ನೀವು ಮಣ್ಣು ಗಿಣ್ಣು ಯಾವ ತರ ಶೇಖರಣೆ ಮಾಡ್ಯಾರ. ಅಲ್ಲೆಲ್ಲ ಇಷ್ಟೆಲ್ಲಾ ರೆಡಿ ಮಾಡ್ಕೋಬೇಕು ಮೊದ್ಲ.
ಒಬ್ರಿಂದನೂ ಮಾಡಕ್ಕಾಗಲ್ಲ, ಸುಮಾರು ಒಂದ್ 3-4 ಜನ ಬೇಕೇನ್ರಿ ಮನೇಲಿ ಈ ತರ ಎಲ್ಲಾರು ಮನೆಯವ್ರ ಸಣ್ಣ ಕೂಸ್ ಹಿಡಿದು ಎಲ್ಲಾರು ಮಾಡ್ಬೇಕ್ರಿ. ಹಾ ರೀ, ಪ್ರೊಸೀಜರ್ ಒಬ್ಬೊಬ್ರು ಒಂದೊಂದ್ ಹೆಲ್ಪ್ ಮಾಡಿದ್ರೆ ಕೆಲಸ ಒಬ್ಬೊಬ್ಬರಿಗೆ ಒಪ್ಪಸ್ ಬಿಡ್ತಾರ ಎಲ್ಲಾರ ಮಾಡ್ಸೋದ್ರೆ ಒಬ್ಬರು ತರಾದ್ರೆ ಒಬ್ಬ ನೀರ್ ಹಾಕಾದ್ರಿ ಹಾ ಹಾ ಎಲ್ಲರಿಗೂ ಒಬ್ಬೊಬ್ಬರು ಒಂದ್ ಕೆಲಸ ಇದ್ದಿದಾರ ಮನ್ಯಾಗ. ಒಂದ್ ಚಿಕ್ಕ ವರ್ಷದ ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿದ್ರೆ ಒಂದ್ ಮಡಿಕೆ ರೆಡಿ ಆಗುತ್ತೆ ನೋಡ್ರಿ. ಇದು ಒಬ್ರಿಂದ ಮಾಡೋ ಕೆಲಸ ಅಲ್ಲ. ಆಗಲ್ರಿ ಅದೇನ್ರಿ. ಹಾ, ಇಡೀ ಕುಟುಂಬದ ಶ್ರಮ ಇರುತ್ತೆ ಇದರಿಂದ. ಹಂಗಾಗಿ ಮಾರ್ಜಿನ್ ಮಾಡ್ಬೇಡ್ರಿ ದಯವಿಟ್ಟು ಯಾರು. ಇವ್ರಾಗ ಜಾಸ್ತಿ ಜನ ಮಾಡ್ತಾರಲ್ರಿ ಇಲ್ಲಿ. ಅಷ್ಟೇ ಆರಾಮ್ ಫ್ರೆಂಡ್ಸ್ ನೋಡ್ರಿ, ಅಲ್ಲಿ ಏನ್ ಮಡಿಕೆ ಮಾಡಕ್ ತೋರ್ಸಿದ್ವಲ್ರಿ, ಮಾಡಿ ಹಸಿದು ಹೊರಗಡೆ ಒಣಗಾಕ್ ಇಟ್ಟಿದ್ರಲ್ರಿ. ಒಣಗಿದ ನಂತರ ಈ ತರ ಬೂದಿ ಹಾಕಿ ಬಡಿತಾರ ನೋಡ್ರಿ ಇದನ್ನ ಫಸ್ಟ್. ಈಗ ಏನ್ ಮಾಡಕತ್ತೀರಿ ಇದು ಗಡಿಗಿನ್ರಿ? ಎಷ್ಟ್ ದಿನ ಆಯ್ತ್ರಿ ಇದು ರೆಡಿ ಮಾಡಿ? ಇದು ಮೇಡಮ್ ಬಿಸಿಲಿಗೆ ಇಟ್ಟು ಒಂದಿನ ಆತರಿ. ಅಂದ್ರೆ ಇದು 3 ಸಲ ಬಡಿಬೇಕ್ರಿ ಇದು. ಈ ತರ ರೀ ಒಂದಿನ ಬಿಟ್ಟು ಒಂದಿನ ಬಡಿತೀರೇನ್ರಿ? ಇಲ್ರಿ, ಇವತ್ತು ಒಂದೇ ದಿನದಾಗ ಆತರಿ. ಅಂದ್ರೆ ಇದು ಫುಲ್ ಒಣಗಿದ್ಮೇಲೆ ಈ ತರ ಬಡಿಯಕತ್ತೀರಿ ಶೇಪಿಗೋಸ್ಕರ. ಅಂದ್ರೆ ಬರಂ ಫಿನಿಶಿಂಗ್ ಹಾಕೋತ ಹೋಗ್ತದೆ. 3 ಸಲ ಬಡದಲ್ರಿ ಫಿನಿಶಿಂಗ್ ಆಗ್ತದೆ. ನೋಡ್ರಿ, ಈ ತರ ಮಡಿಕೆ ಒಣಗಿದ್ಮೇಲೆ ಈ ತರ ಬಡಿತಾರಂತ್ರಿ. 3 ಸಲ ಬಡಿತಾರಂತ ಈ ತರ. ಅದಾದ ನಂತರ ಸುಡೋದು. ಅಂದ್ರೆ ಒಂದ್ ಮಡಿಕೆ ರೆಡಿ ಆಗ್ಬೇಕಾದ್ರೂ ಪ್ರೊಸೀಜರ್ ಏನಿಲ್ಲ ಅಂದ್ರೂ ಒಂದ್ 5 ದಿನ ರೆಡಿ. 5 ದಿನ ಬೇಕಲ್ರಿ? 5 ದಿನ ಬೇಕು ನೋಡ್ರಿ ಒಂದ್ ಮಡಿಕೆ ರೆಡಿ ಆಗ್ಬೇಕಾದ್ರೆ. ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ ನೋಡ್ರಿ ಇದಕ್ಕ. ಇಲ್ಕೊಂಡ್ ಬಡಿತಾರ ನೋಡ್ರಿ. ಇನ್ನು ನೋಡ್ಬೋದು ನೀವು ಎಲ್ಲಾ ಸುತ್ತ ಏನೇನ್ ವರ್ಕ್ ಮಾಡ್ಯಾರ, ಇವ್ರು ವರ್ಕ್ ಮಾಡೋ ಪ್ಲೇಸ್ ಎಲ್ಲ ಅದ ನೋಡ್ರಿ. ಇಲ್ಲಿ ಈ ತರ ಬಡಿತಾರ ನೋಡ್ರಿ ಮಡಿಕೆ. ನ್ಯಾಚುರಲ್ ಫ್ರಿಡ್ಜ್. ನಮ್ ಫ್ರೆಂಡ್ ಹೇಳಾಕತ್ತಾರ ನೋಡ್ರಿ, ನ್ಯಾಚುರಲ್ ಫ್ರಿಡ್ಜ್, ನೈಸರ್ಗಿಕ ಫ್ರಿಡ್ಜ್ ನೋಡ್ರಿ ಇದು ಮಡಿಕೆ. ಬ್ಯಾಸ್ಗೆ ಒಳಗೆ ಇಷ್ಟು ತಣ್ಣಗಿರ್ತಾವಲ್ರಿ. ನೋಡ್ರಿ ಮಣ್ಣಿನ ಮಡಿಕೆ. ಅವ್ರು ಯಾವ ತರ ಅವ್ರು ಬಡದ್ರ ಏನು ಆಗಲ್ರಿ. ಹೋದ್ರ ಅದು ಒಡೆದೋಗುತ್ತೆ. ಈಗ ಟೆಕ್ನಿಕ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನೋಡ್ರಿ ಅದು. ಅಮ್ಮ ನಿಮ್ ಹೆಸ್ರೇನ್ರಿ? ಜೇಜಾಬಾಯಿ ಅದ. ಹಾ ರೀ. ಈಗೇನ್ ಇದೇನ್ ಮಣ್ಣು ಕಲ್ಸಕತ್ರಿಲ್ರಿ? ಏನ್ ಮಾಡಕ್ ಕಲಿಸ್ಬೇಕ್ರಿ? ಹೆಸರಿ ಏನ್ ಮಾಡಕ್ರಿ? ಗಡ್ಗಿ ಮಾಡೋದ್ರಿ. ಗಡ್ಗಿ ಮಾಡೋದು. ಆ ಒಲಿ ಮಾಡಿರಲ್ರಿ ಇದೇ ಇದೇ ಮಾಡ್ತಾರ. ಹಾ. ಇದ್ರೊಳಗ ಏನೇನ್ ಹಾಕಿ ಕಲಿಸ್ತೀರಿ? ಇದೇ ಲದ್ದಿ ಹಾಕ್ಯಾರ್ರಿ. ಹಾ ಮಣ್ಣು ಮತ್ತೆ ಏನೇನ್ ಹಾಕ್ತಿರಿ? ಮತ್ತೇನಿಲ್ರಿ, ಬರೇದವ್ರಿ ಬೂದಿ ಲದ್ದಿ ಹಾಕಿ ಕಲಿಸ್ತಾರ. ಹಾ ಬೂದಿ, ಆಮೇಲೆ ಕೆಸರು, ಇದು ಮಣ್ಣು, ಇದು ಅದ ಬಂದ್ಮೇಲೆ ಮಾಡ್ತೀರೇನ್ರಿ? ಹಿಂಗ್ ಹಾಕ್ತೇವ್ರಿ. ಹಿಂಗ ಗಟ್ಟಿ ಆಗತ್ತೇನ್ರಿ? ಅದಾದ್ಮೇಲೆ ಮಾಡೋದು. ಅದ್ರಾಗ ಹಾಕಿ ಮಾಡ್ತಾರಿ. ಎಷ್ಟ್ ವರ್ಷ ಆಯ್ತ್ರಿ ನೀವ್ ಇದನ್ ಮಾಡಕತ್ತ? ಪೈಲಿ ಹಿಡ್ದೆ ಮಾಡ್ತಾರ್ರಿ. ನೀವು ನಾವಿನ್ನ ಬಂದಿದ್ದಿಲ್ಲ, ಅವ್ರು ಚಾಲು ಮಾಡ್ತಾರ. ಅದ್ರ ನಿಮ್ ಅತ್ತಿ ಮಾವ ಎಲ್ಲಾರ ಕಾಲೇಜ್ಲಿಂದ ಮಾಡ್ತಾರ? ಥ್ಯಾಂಕ್ಸ್. ಅದೇನ್ ಕೆಸರು ಕಲ್ಸಿದ್ ನೋಡಿದ್ವಲ್ರಿ ಫ್ರೆಂಡ್ಸ್, ಅದ್ರಲಿಂದ ಇಲ್ಲಿ ಹಳ್ಳಿಯಲ್ಲಿ ಅಡ್ಗಿ ಇಲ್ಲಿ ಒಲಿ ಮೇಲೆ ಮಾಡ್ತಾರ ನೋಡ್ರಿ. ಹಂಗಾಗಿ ಒಲಿಗಳನ್ನ ರೆಡಿ ಮಾಡ್ಯಾರ ನೋಡ್ರಿ. ಹಳ್ಳಿ ಒಳಗನ ಈ ಗ್ಯಾಸ್ ಬಂದಾವ್ರಿ. ಆದ್ರೂ ನೀರ್ ಕಾಸಕ, ರೊಟ್ಟಿ ಮಾಡಕ ನಮ್ ಉತ್ತರ ಕರ್ನಾಟಕ ಫೇಮಸ್ ರೊಟ್ಟಿ ಬಡಿಯೋದ್ರಿ ಇಲ್ಲಿ. ಹಂಗಾಗಿ ಇಂತ ಒಲಿ ಮೇಲೆನೆ ರೊಟ್ಟಿ ಮಾಡ್ತಾರ ನೋಡ್ರಿ. ಇಷ್ಟೆಲ್ಲ ಒಲಿಗಳನ್ನ ರೆಡಿ ಮಾಡಿಟ್ಟಾರ ನೋಡ್ರಿ. ಇವಾಗ ನಾವಿನ್ನೂ ದೀಪಾವಳಿ ಸೀಸನ್ ನಲ್ಲಿ ಅಲ್ಲಿ ಪ್ರಣತಿ ಅವೆಲ್ಲ ಮಾಡ್ತಿದ್ದರಿ. ಇವಾಗ ಒಲಿ ಮತ್ತೆ ಮಡಿಕೆ ಜಾಸ್ತಿ, ಸ್ವಲ್ಪ ಬ್ಯಾಸ್ಗಿ ಬಂತಲ್ರಿ, ಇವನ್ನೇ ಜಾಸ್ತಿ ಯೂಸ್ ಮಾಡ್ತಾರಂತ ಜನ. ಯೂಸ್ ಸೇಲ್ ಆಗ್ತಾವಂತ ಇವಾಗ ರೆಡಿ ಮಾಡ್ಯಾರ ನೋಡ್ರಿ. ಇದನ್ನ ಸೇಮ್ ಮತ್ತೆ 2-3 ದಿನ ಒಣಗಿಸಿ ಆಮೇಲೆ ಸುಡ್ಬೇಕೇನ್ರಿ? 8 ದಿನ ಒಣಗಿಸ್ಬೇಕ್ರಿ? ಹಾ ಆಮೇಲೆ ಸುಡ್ಬೇಕೇನ್ರಿ? ಅಂದ್ರ ಅದು ಗಡಿಗೆಕಿನ ಇದು ಪ್ರೊಸೀಜರ್ ದೊಡ್ಡದಾದ್ರಿ. ಯಾಕಂದ್ರೆ ಇದಕ್ ಮಣ್ಣ ಇದು ಇದಕ್ಕ ಅಷ್ಟೇ ಇರುತ್ತಲ್ರಿ. ನಾಳೆ ಸುಡ್ತಾರೇನ್ರಿ ಅವನ್ನ? 4 ದಿನ. ಬಿಸಿಲು ಕಾಯಿಸಿ 4 ಗಂಟೆ ಸುಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರ ರಾತ್ರಿ ಪೂರ ಸುಡ್ತಾವೇನ್ರಿ ಅವು? ಒಂದ್ 3 ಅವರ್ ಬೇಕು. ನೋಡ್ರಿ, ಇವ್ರು ಕುಂಬಾರಿಕೆ ಮಾಡೋರ್ ಮನಿಯೊಳಗ್ ಬಂದಿವ್ ನೋಡ್ರಿ ನಾವು. ಪ್ರತಿ ರೂಮ್ನಾಗನು ಮಡಿಕೆ ತುಂಬಿಟ್ಟಾರ ನೋಡ್ರಿ. ಇವು ಸುಟ್ಟಿರ್ತಕ್ಕಂಥವು. ಅಂದ್ರೆ ಏನ್ ಆಗ್ಬಾರ್ದು, ಸೇಫ್ಟಿ ಆಗಿರ್ಬೇಕನ್ನೋ ಉದ್ದೇಶದಿಂದ ಪ್ರತಿ ರೂಮ್ ಅಲ್ಲಿ ತುಂಬಿಸಿಟ್ಟಾರ ನೋಡ್ರಿ. ಇನ್ನು ತೋರಿಸ್ತೀನಿ ಹೊರಗಡೆ. ಫುಲ್ ಮನೆ ಎಲ್ಲ ಮಡಿಕೆಗಳು, ಆಮೇಲೆ ಒಲೆಗಳು, ಪ್ರಣತಿಗಳು, ಮಾಡಿರ್ತಕ್ಕಂಥ ಮಟೀರಿಯಲ್ ಫುಲ್ ಇವೇ ಅದಾವ ನೋಡ್ರಿ. ನೋಡಿಗ ಫುಲ್ ಈ ರೂಮನ್ನ ಎಲ್ಲ ತುಂಬಿಸಿಟ್ಬಿಟ್ಟಾರ ನೋಡ್ರಿ. ಮಾಡಿ ನೋಡ್ಬೋದು ನೀವು. ಫುಲ್ ಎಲ್ಲಾ ರೂಮ್ಗಳಲ್ಲಿ ಮಡಿಕೆನೇ ಮಡಿಕೆ ನೋಡ್ರಿ. ಫುಲ್ ಮನೆ ತುಂಬಾ ಮಡಿಕೆಗಳದಾವ್ ನೋಡ್ರಿ. ಇಲ್ಲಿ ಇದು ದೇವ್ರ ಮನೆ ನೋಡ್ರಿ. ದೇವ್ರ ಮನೆಯಲ್ಲೂ ಸಹ ಮಡಿಕೆಗಳನ್ನ ತಯಾರು ಮಾಡಿರ್ತಾರ ನೋಡ್ರಿ ಫ್ರೆಂಡ್ಸ್.
ಅದು ಮಡಿಕೆ ತರ ಮಾಡಿ ಕಾಯಕವೇ ಕೈಲಾಸ ಅನ್ನೋ ತರ ಅವರು ತಮ್ಮ ಕಾಯಕನ ದೇವ್ರ ಮನೆ ಒಳಗಿಟ್ಟು ಪೂಜೆ ಮಾಡ್ತಾರ ನೋಡ್ರಿ. ನೋಡ್ಬೋದು ನೀವು ಫುಲ್ ದೇವ್ರ ಮನೆ ತುಂಬಾ ದೇವ್ರ ಅಕ್ಕಪಕ್ಕ ಎಲ್ಲಾ ಮಡಿಕೆಗಳನ್ನ ಮಾಡಿಟ್ಟಾರ ನೋಡ್ರಿ. ಯಾಕಂದ್ರ ಅವ್ರ ಜೀವನಕ್ಕ ಇವೇ ಅಲ್ರಿ ಆಧಾರ. ನಿಮ್ ಹೆಸರಿ ಶಿಲ್ಪತಿ ರೀ. ಹಾ ರೀ. ಎಷ್ಟ್ ವರ್ಷದಿಂದ ಮಾಡಕತ್ತೀರಿ ಆಯ್ತ್ರಿ ಸಾಕಿ ಮ್ಯಾಗ ನಡೆದ್ರಿ ವಯಸ್ಸು ನಮ್ಗೆ. ಈಗ ನಾ ಪಾರ್ಗೊಳೆ ಮಾಡ್ತೇವ್ರಿ, ನಾವ್ ಸುಮ್ ಮ್ಯಾಗಿಂದ ಮುಂದೆ ಮಾಡ್ತೀವಿ. ಸುಡೋದು ಮಾಡೋದ್ರಿ ಹೊರಗನ ಅಂದ್ರೆ ಎಲ್ಲಾ ಕಿತ್ತು ತರದ್ರಿ ಆ ಕಡೆ ಎಲ್ಲಾರು ಮಾಡ್ತಾರೆ. ಮಾಡ್ತಾರ. ನಿಮ್ ತಂದೆಯವರು ಇದೇ ದಂತ ಮಾಡ್ಕೊಂಡು ಕಾಂದನ್ ಪೂರ ಇದೆ ಇದೇ ಅದ. ಒಬ್ಬನೇ ಮುತ್ತಾರಿ ಹೇಳ್ಬಂದ್ ಕಾಕದಾರ್ರಿ. ಇಲ್ಲಿ ಪೂರಾ ಜನ ದೋನ್ಸಿ ಮ್ಯಾಗಿದ್ದು ಯಾರ್ದವ್ರು ಇಲ್ಲಿ ಬ್ಯಾರೆ ಬ್ಯಾರೆ ಆಗಿದ್ರಿ. ಎಲ್ಲ ಬಾಳ ಕಷ್ಟ ಆಗತ್ತಲ್ಲ. ಬಾಳ ಕಷ್ಟ ಅದರಿ. ಇದು ಗಾಳಿ ಬಡಿಬಾರ್ದ ಮನ್ಯಾಗ ಇಡ್ತೇವ್ ನಾವ್, ನಾವೇ ಹೊರಗೆ ಮರಗ್ತೇವ್ರಿ. ಅಂದ್ರೆ ಇವಕ್ಕ ಗಾಳಿ ಬಡಿಬಾರ್ದು. ಒಂದ್ 4-5 ದಿನ ಬಡಿಬಾರ್ದು. ಕಾಂಗ್ ನಿಂದ್ರಿಸಿ ಅವ್ ನೆಳ್ಳಾಗ ಇನ್ನೊಂದ್ 2 ದಿನ ಆಗ ನಾವ್ ಸುಡ್ಲಿಕ್ ಬರ್ತಾವ. ಅಂದ್ರೆ ಗಾಳಿ ಏನಾದ್ರು ಬಡಿದ್ರೆ ಇವು ಸೀಳ್ ಬಿಡ್ತಾವ ಬಿಡ್ತಾವ ಅನ್ನೋ ಉದ್ದೇಶದಿಂದ ಅವರು ತಮ್ಮ ದೇವ್ರ ಮನೆಯಲ್ಲಿ ಮೊದ್ಲು ಮಾಡಿ ಎಲ್ಲಾ ಮಡಿಕೆಗಳನ್ನ ಮಾಡಿ ಶೇಖರಣೆ ಮಾಡ್ಯಾರ ನೋಡ್ರಿ. ತಮ್ಮ ಮಲ್ಕೊಳಕ್ ಜಾಗ ಇಲ್ಲಾಂದ್ರೆ ಪರವಾಗಿಲ್ಲ ಅವ್ರು ಹೇಳಕತ್ತಾರ. ತಾವ್ ಹೊರಗ್ ಮಲ್ಕೊಂಡು ಮಡಿಕೆಗಳನ್ನ ಒಳಗಡೆ ಸಂರಕ್ಷಣೆ ಮಾಡಿಟ್ಟಾರ ನೋಡ್ರಿ. ಯಾಕಂದ್ರೆ ಅದು ಸುಮಾರು ಒಂದ್ 4-5 ದಿನ ಕಷ್ಟಪಟ್ಟು ಮಾಡಿರ್ತಕ್ಕಂತ ಮಡಿಕೆ ವೇಸ್ಟ್ ಆಗ್ಬಿಡುತ್ತಲ್ರಿ. ಹಂಗಾಗಿ ನೋಡ್ಬೋದು ಇವ್ರ ಮನೆಯಲ್ಲಿ ಪ್ರತಿ ರೂಮ್ ನಲ್ಲಿನೂ ಮಡಿಕೆ ಕಾಣಕತ್ತಾವ ನೋಡ್ರಿ. ನಿಜವಾಗ್ಲೂ ಇವರೇ ಕಾಯಕ ಯೋಗಿಗಳು ನೋಡ್ರಿ. ಇಷ್ಟೆಲ್ಲಾ ಕಷ್ಟಪಟ್ಟು ಮಾಡಿರ್ತಿರಲ್ರಿ ಒಂದ್ ಮಡಿಕೆ. ಒಂದ್ ಮಡಿಕೆ ಇದು 100 ರೂಪಾಯಿ ಹೋಯ್ತಾರಿ ಬಂದ್ ಹೋಲ್ಸೇಲ್ ಇಲ್ಲೇ. ನಾವ್ ಮಾಡ್ದ 200 ಹೋಗ್ತದೆ. ಅಂದ್ರೆ ಅವ್ರ ಮನೆ ಬಂದ್ಕೊಂಡ್ರೆ 100 ರೂಪಾಯಿ ಕೇಳ್ತಾರ ದೊಡ್ಡ. ಅವ್ರು ಟಮ್ ಗಿರೆ ಅವರೇ ಕೊಡ್ತಾರೆ. ನಾವ್ ಅದ್ರ ಸತ ಮಾರ್ದಾಗತ್ತ 200 ಹೋಗ್ತದ್ರಿ. ಅಂದ್ರ ನೀವೇ ಹೋಗಿ ಮಾರ್ಕೆಟ್ ಮತ್ತಾಗತ್ತೆ ಹೋಲ್ಸೇಲ್ ಆಗ್ತಾ ಕೂತಾನೆ. ಹೊಸ ಮಂದಿ ಪಾಪ ಇಲ್ಲಿ ಇದ್ರಾಗೆ ಮಜೂರಿ ತೆಗಿಬೇಕಲ್ರಿ, ಹೆಣ್ಮಕ್ಳದು ನಮ್ಮದು ಕುಟುಂಬದ್ದೆಲ್ಲ ನೀವು ಆದಾಯ ಇದ್ರಲ್ಲೇ ಮಾಡಿಸೋಸ್ತಾರ್ರಿ. ನಾವು ಕಲಿಸ್ತಾರ್ರಿ. ಈಗ ಅದು ಮತ್ ಸಂಜಿಕೊಂಡು ಮಿಷನ್ ಹಾಕಿ ಇದು ಮಾಡ್ತೇವ್ರಿ. ಅವಾಗ ಮತ್ತೆ ಗಡಿ ಇಳಿಸ್ತಾರಿ ಮುಂಜಾನೆ ಗಂಟೆಗಳೇ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾ ಕಷ್ಟಪಟ್ಟು 4-5 ದಿನ ರೆಡಿ ಮಾಡಿದ್ರನ್ನ ಮನೆಗ್ ಬಂದು ಒಂದ್ 100 ರೂಪಾಯಿ ಒಂದ್ ಮಡಿಗೆ ಮಾತ್ರ ಹೋಯ್ತಾರ ನೋಡ್ರಿ. ಊರಾಗಿ 100 ಸಣ್ಣ 50 ರೂಪಾಯಿ ಒಂದು. ಮತ್ ಇದಕ್ಕ ದೊಡ್ಡ ಮಾಡಿದ್ರೆ ಅದು 150 ಅದ ಹೋಲ್ಸೇಲ್. 50, 100, 150 ಇಷ್ಟೇ ನೋಡ್ರಿ. ಫ್ಯಾಮಿಲಿ ಒಳಗ್ ನಾವು ನೋಡಿದ್ಮೇಲೆ ಹೊರಗಡೆ ಸಣ್ಣ ಮಕ್ಕಳಿಂದ ಸುಮಾರು 8-10 ಜನ ಕಷ್ಟಪಡಕತ್ತಾರೆ ಮಾಡಕ. ಅದು ಮಣ್ಣು ಸೋಸಕ್ಕಾಗಿರ್ಬೋದು, ಆಮೇಲೆ ಅದಕ್ಕೆ ಹೆಸರು ತುಳಿಯೋದು ಬೇರೆ ಕೆಲಸ ನಾವ್ ಮಾಡಾಕ್ರಿ. ತುಳಿಯೋದಿತ್ರಿ ಈ ಕಡೆ ಮಿಷಿನ್ ಈ ಮಷಿನ್ ಮಿಷಿನ್ ಮ್ಯಾಗೆ ಅದಾರ. ಈಗ ಅವಾಗ ಅದನ್ನು ಕೈಲಿಂದ ತಿರ್ಗಿಸ್ತಿದ್ರಿ. ತೆಗಿರಿ ಮಡಿಗೆ ತಗೊಂಡ್ ತಿರ್ಗಿಸಿದೇವ್ರಿ. ಬಾಳ ಹೈರಾಣ ಐತ್ರಿ. ನಮ್ಮದು ಬಾಳ ಕಷ್ಟಪಟ್ಟಿರಿ. ಈಗಿನ ಪರವಾಗಿಲ್ಲ, ಸ್ವಲ್ಪ ಈಸಿ ಆಗ್ಯದ್ರಿ. ಅಂದ್ರೆ ರೇಟ್ ಇನ್ನೊಂಚೂರ ಇಂಪ್ರೂವ್ ಆಗ್ಬೇಕು. ಕಷ್ಟಪಟ್ಟದ ಫಲ ಸಿಗ್ಬೇಕಂದ್ರೆ ಇನ್ನ ಸ್ವಲ್ಪ ರೇಟ್ ಜಾಸ್ತಿ ಆಗ್ಬೇಕು ನಿಮ್ಗೆ. ಈ ಬ್ಯಾಸ್ಗಿಗೆ ಸ್ವಲ್ಪ ಜಾಸ್ತಿ ಸೇಲ್ ಆಗ್ತಾವೆ. ಏನ್ ಒಲಿಗಳು ಜಾಸ್ತಿ ಸೇಲ್ ಆಗ್ತಾವೇನ್ರಿ ಮಡಿಕೆ? ಗಡಿಗಿರಿ ಆಟಿ ಒಯ್ತಾರಿ ಬಂದಿ. ಅವು ದೀಪಾವಳಿ ಸೀಸನ್ ಅವಾಗ ದೀಪಾವಳಿ ಬರ್ತಾಕಿ ದೀಪಾವಳಿಗೆ ಅದು ತಿಂಗಳು ಮಾಡ್ತೇವ್ರಿ. 1 ತಿಂಗಳು. ಅದು ದಸರಿ 1 ತಿಂಗಳು. ದಸರಾದಾಗ ದಸರಾದಾಗ ಏನ ಅಂಬಭವಾನಿ ದೀಪ ಹಾಕ್ತಾರ, ಗುಳಿ ಪಡ್ತೀವ್ರಿ. ದೀಪಾವಳಿ ಸಣ್ಣವ್ರಿ ಚಾಲು ಮಾಡ್ತಾರೆ. ಅವೆಲ್ಲ ದೊಡ್ಡ ಪ್ರಣತಿ ಗುಳಿ ಎಲ್ಲಷ್ಟು ಮಾಡ್ತೀರಿ. ಅದು ದೀಪಾವಳಿ ದಸರಿ ಆಗಾನ ಇದು ಚಾಲು ಗಡಿಗೆ. ಅಂದ್ರೆ ಇದು ಸತತ ಮಳೆಗಾಲ ಮಾಡಲ್ರಿ. ಮಳೆಗಾಲ ಮಾಡಲ್ಲ. ಅವ್ಗಿ ತೊಯ್ತವ್ರಿ, ಮಳಿ ಬರ್ತಾ ಕಿಚ್ಚು ಸಿಗಲ್ರಿ. ನೋಡ್ರಿ ಎಲ್ಲಾ ಸೀಸನ್ ವೈಸ್ ರೀ. ಮತ್ತೆ ಯಾವ್ದ್ರಿ ಕೂಲಿ ಹೋಗ್ತಾವ್ರಿ ಹಂಗೆ ಮಳೆಗಾಲದಾಗ ನೋಡಲ್ರಿ. ಮಳೆಗಾಲದಾಗ ಒಟ್ಟ ಇವ್ರು ಜೀವನದಾಗ ವೃತ್ತಿನೇ ಇರಲ್ಲ ನೋಡ್ರಿ. ಏನು ಕೆಲಸ ಇರಲ್ಲ ಮಳೆಗಾಲದಾಗ. ಏನಿದ್ರು ಇವ್ರು ಚಳಿಗಾಲ ಮತ್ತೆ ಬೇಸಿಗೆ 2 ಸೀಸನ್ ಆಗ ದುಡ್ಕೋಬೇಕು. ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾರು ಕಷ್ಟಪಟ್ರು. ಯಾಕಂದ್ರ ಮಳೆಗಾಲದಾಗ ಹೆಸರು ಕಲ್ಸಿದ್ರು ಹೊರಗಡೆ ಇಟ್ಟು ಒಣಗ್ಸಕ್ನು ಆಗಲ್ಲ, ಒಳಗಡೆ ಈ ತರ ಬೆಚ್ಚಿಡಕ್ಕೂ ಆಗಲ್ಲ. ಯಾಕಂದ್ರೆ ಮಳೆಗಾಲ ಅವ್ರ ಮಲ್ಕೊಳಕ್ ಮನಿ ಬೇಕಲ್ರಿ. ಈ ತರ ಮನೆಗ್ ಇಟ್ರು ನಡೆಯಲ್ಲ. 2 ಸೀಸನ್ ಆಗ ಇವ್ರು ಇಡೀ ವರ್ಷದ್ದೆಲ್ಲ ದುಡಿಮೆ ದುಡ್ಕೋಬೇಕು ನೋಡ್ರಿ. ಈ ತರ ನಾವೇನ್ ಖರೀದಿ ಮಾಡ್ತಿರ್ತೀವಲ್ರಿ, ನಾವ್ ನ್ಯಾಚುರಲ್ ಫ್ರಿಡ್ಜ್ ಅಂತ ಅನ್ಕೊಂಡು ಬ್ಯಾಸ್ಗೆ ಒಳಗ ಮಡಿಕೆ ಒಳಗ್ ನೀರ್ ಕುಡಿಬೇಕಂತ ಕಾಯಿಸ್ಬಿಟ್ರಿ. ಈಗೆಲ್ಲ ಟ್ರೆಂಡ್ ನಡೆದದ್ರಿ. ಇಂಥವ್ರ ಹತ್ರ ಯಾರು ಬಾರ್ಗಿಂಗ್ ಮಾಡಕ್ ಹೋಗ್ಬೇಡ್ರಿ. ಇವ್ರು ಎಷ್ಟು ಕೇಳ್ತಾರಲ್ರಿ ಅಷ್ಟು ಕೊಡ್ರಿ. 50 ರೂಪಾಯಿ ಕೊಟ್ರೆ ನೀವೇನು ಕಡಿಮೆ ಆಗಲ್ಲ ನಿಮ್ದು ಸಂಪಾದನೆ. ಯಾಕಂದ್ರೆ ಇವ್ರದ್ದು ಜೀವನ ವೃತ್ತಿ ಇಡೀ ಫ್ಯಾಮಿಲಿ ಮೆಂಬರ್ಸ್ ಜೀವನ ಇಲ್ಲಿ ಅಡಗಿರತ್ ನೋಡ್ರಿ. ಜೀವನಾಂಶ ಅಂತಾನೆ ಹೇಳ್ಬೋದು ನಾವು. 2 ಸೀಸನ್ ಆಗಿ ದುಡ್ದು 3 ಸೀಸನ್ ಕುಂತ್ಕೊಂಡು ನೋಡ್ಬೇಕಲ್ರಿ. ಹಾಗಾಗಿ ದಯವಿಟ್ಟು ಯಾರು ಬಾರ್ಗಿಂಗ್ ಮಾಡ್ಬೇಡ್ರಿ ಫ್ರೆಂಡ್ಸ್. ನೋಡ್ಬೋದು ನೀವು ಎಷ್ಟು ಕಷ್ಟ ಅದ ಇವ್ರ ಜೀವನ ಅಂದ್ರೆ. ದೇವ್ರ ಮನೆಯಿಂದ ಅಡಿಗೆ ಮನೆಯಿಂದ ಎಲ್ಲಾ ಬೆಡ್ರೂಮ್ ಎಲ್ಲಾ ಇಡೀ ಮನೆ ತುಂಬಾ ನಾವು ಮಡಿಕೆಗಳನ್ನೇ ನೋಡಕತ್ತೀವಿ ನೋಡ್ರಿ. ಯಾಕಂದ್ರೆ ಅಷ್ಟು ಜೋಪಾನಗಳಿಂದ ಅವ್ರು ರೆಡಿ ಮಾಡಕತ್ತಾರ ಅವನ್ನ.
ಇದು ತಗೋರಿ ಮ್ಯಾಲ ನೋಡ್ರಿ ಇಷ್ಟೆಲ್ಲ ಐತಿ ಅವ್ರ ಕಷ್ಟ. ಇಡೀ ರೂಮ್ ಇಟ್ಟಿರ್ತಾರ ಅದಾವಮ್ಮ ಮತ್ತಿನ ಎಲ್ಲೇನ ಅದಾವ ಮಾಡವ್ ಆಯ್ತಾ. ಎಲ್ಲ ಕಡೆಗೆ ಬರ್ತಾವೆ ಜಲ್ದಿ ಹಿಡಿತಾರೆ ಎಲ್ಲ ಕಡೆಗೆ ಆದ್ರೆ ಚೆನ್ನಾಗಿ ಆಗ್ತದೆ. ನೋಡಿ ಫ್ರೆಂಡ್ಸ್, ಈ ತರ ಅಲ್ಲಿ ನೋಡ್ಬೋದು ಗುಡ್ಡೆ ಮಣ್ಣುಗಳನ್ನ ರೊಕ್ಕ ಕೊಟ್ಟು ಖರೀದಿ ಮಾಡಿ ತಂದು ಹಾಕೊಂಡಾರ ನೋಡ್ರಿ ಅವರು. ಅದು ಮಣ್ಣು ನೋಡ್ರಿ. ನೋಡ್ರಿ ಇಷ್ಟು ಮಣ್ಣು ಸೇವಿಂಗ್ ಮಾಡಿಟ್ಟಾರ ನೋಡ್ರಿ ಅವರು, ಅದು ಮಡಿಕೆ ಮಾಡಕ. ಆಮೇಲೆ ಅಲ್ಲಿ ನೋಡ್ಬೋದು ನೀವು ಒಂಥರ ಸುಣ್ಣ ತರ ಅದ ನೋಡ್ರಿ ಇದು. ಈ ಕಡೆ ಏನ್ ಬಂಡೆಗಳು ಇರ್ತಾವಲ್ರಿ, ಈ ಬಂಡೆಗಳನ್ನು ಪುಡಿ ಮಾಡಿರ್ತಕ್ಕಂತ ಮಣ್ಣು ನೋಡ್ರಿ ಇದು. ಅವ್ ಸಣ್ಣ ಮನಿಗ್ ಫ್ಲೋರ್ ಹಾಕ್ತಾರಲ್ರಿ ಬಂಡೆಗಳ್ರಿ, ಅಲ್ಲಿ ಅದಾವಲ್ರಿ ಆತರ ಪರ್ಸಿವು ಪುಡಿ ನೋಡ್ರಿ ಇದು. ಇವನ್ನೆಲ್ಲಾ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರ ನೋಡ್ರಿ. ಇಷ್ಟೆಲ್ಲಾ ಕಷ್ಟ ಅದ ನೋಡ್ರಿ ಹಳ್ಳಿ ಜೀವನ. ನೋಡ್ಬೋದು ನೀವು. ನೋಡ್ರಿ ಫ್ರೆಂಡ್ಸ್, ಹಳ್ಳಿ ಜೀವನ ಈ ತರ ಅದ ನೋಡ್ರಿ. ಕುಲ ಕಸುಬು ಅಂತ ಮುಂದುವರ್ಸ್ಕೊಂಡು ಹೊಂಟಿವಿ ಅಂತ ಹೇಳಿದ್ರು ಅವ್ರು ಬಹಳ ಭಾರವಾದ ಮನಸ್ಸಿನಿಂದ. ಇಷ್ಟೆಲ್ಲಾ ಕಟ್ಟಿಗೆಗಳನ್ನ, ಇಷ್ಟೆಲ್ಲಾ ಇವೇನು ಜೋಳ ಸೊಪ್ಪಿ, ಆಮೇಲೆ ತೊಗರಿ ಕಟ್ಗಿ, ಇವೆಲ್ಲವನ್ನ ಸಂಗ್ರಹಣೆ ಮಾಡಿ ಇಟ್ಕೊಂತಾರ ನೋಡ್ರಿ ಅವರು. ಯಾಕಂದ್ರ ಮಡಿಕೆಗಳನ್ನ ಸುಡಕ್ ಬೇಕಲ್ರಿ. ನೋಡಿದ್ರಲ್ರಿ ಮಡಿಕೆ ಮಾಡೋದು. ಈ ಒಂದು ಕುಲ ಕಸುಬು ಏನಾರ ನಿಮ್ಗೆ ಇಷ್ಟ ಆಗಿತ್ತು, ಹಳ್ಳಿ ಜೀವನ ಯಾರ್ಯಾರು ಲೈಕ್ ಮಾಡ್ತೀರಿ ಅನ್ನೋರು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ ಅಂತ ಹೇಳ್ರಿ. ಇಲ್ಲಿಗೆ ಕೊನೆಗೊಳಿಸ್ತೀನಿ ಈ ವಿಡಿಯೋ. ಇನ್ನೂ ಒಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು ಮೆಳ್ಕುಂದ ಕೆ ಗ್ರಾಮಕ್ಕೆ ಬಂದಿವಲ್ಲ. ಇಲ್ಲಿ ನಮ್ಮ ಫ್ರೆಂಡ್ ದೊಡ್ಡಮ್ಮನವ್ರ ಮನೆಗೆ ಬಂದಿವ್ರಿ. ಸಜ್ಜಿ ರೊಟ್ಟಿ ಮಾಡಕತ್ತಾರ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಒಲಿ ಮೇಲೆ ಯಾವ ತರ ಕಡಕ್ ರೊಟ್ಟಿ ಮಾಡಕತ್ತಾರ ತೋರಿಸ್ತೀನಿ ನೋಡ್ಬರ್ರಿ. ಬರಾಮಮ್ಮ, ಇನ್ನೊಂದ್ಸಲ ಬರಾಮ್. ಇಲ್ಲ ನೋಡ್ರಿ ಎಷ್ಟ್ ನೈಸ್ ಅದ ನೋಡ್ರಿ. ನೀವು ಯಾವ ದಾಬಾದಾಗ ಹೋಗಿ ತಂದೂರಿ ರೊಟ್ಟಿ ತಿಂದ್ರನು ಈ ಟೇಸ್ಟ್ ಈ ಕಡಕ್ ಸಿಗಲ್ಲ ನೋಡ್ರಿ. ಒಲಿ ಮೇಲೆ ಇಷ್ಟು ಚಂದ ರೆಡಿ ಆಗ್ತಾವ ನೋಡ್ರಿ ರೊಟ್ಟಿ. ನೋಡ್ರಿ ಎಷ್ಟ್ ನ್ಯಾಚುರಲ್ ಅದ ನೋಡ್ರಿ ಇವ್ರ ಫುಡ್. ನಾವು ಡಯಟ್ ಅಂತ ಮತ್ತೆ ಒಳ್ಳಿ ಸಿರಿಧಾನ್ಯಗಳು ತಗೋಬೇಕು, ಅದು ತಗೋಬೇಕಂತೀವಿ. ಇವ್ರು ಎನಿ ಟೈಮ್ ಡಯಟ್ ಫುಡ್ ನಲ್ಲೇ ಇರ್ತಾರ ನೋಡ್ರಿ. ಇನ್ನು ಹೊಲ್ದಾಗ ಏನೋ ಕಬ್ಬದ ಹಾಕ್ಯಾರಂತ ಇನ್ನೊಂದ್ಸಲ ಬಂದಾಗ ಯಾವಾಗ ತೋರಿಸ್ತೀವ್ರಿ. ಊಟ ಮಾಡ್ಕೊಂಡ್ ಹೋಗ್ರಿ ಅಂತ ನಮಗ್ ಫೋರ್ಸ್ ಮಾಡಕತ್ತಾರ ನೋಡ್ರಿ. ನಾವು ಟಿಫನ್ ಮಾಡ್ಕೊಂಡ್ ಹೋಗಿದ್ವಿ, ಹಂಗಾಗಿ ಇನ್ನೊಂದ್ಸಲ ಬರ್ತೀವಮ್ಮ ಅಂತ ಹೇಳಿ ಬಂದ್ವಿ. ಬಹಳ ಖುಷಿ ಆಯ್ತು ನೋಡ್ರಿ ಇವ್ರೆಲ್ಲಾರ್ನು ಭೇಟಿ ಆದದ್ದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.